ಎರಡು ಬಿಎಂಟಿಸಿ ಬಸ್ಗಳ ನಡುವೆ ಸಿಲುಕಿದಂತಹ ಆಟೋ ಒಂದು ಅಪಚ್ಚಿಯಾದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಪಘಾತದ ತೀವ್ರತೆ ಸೂಚಿಸುವಂತಹ ಸಿಸಿಟಿವಿ ವಿಜುವಲ್ಸ್ ಕೂಡ ಲಭ್ಯ ಆಗ್ತಾ ಇದೆ. ಮೇಲ್ನೋಟಕ್ಕೆ ಹಿಂಬದಿಯಿಂದ ಬಂದಂತಹ ಬಿಎಂಟಿಸಿ ಬಸ್ ಡ್ರೈವರ್ನ ತಪ್ಪು ಎದ್ದು ಕಾಣಿಸ್ತಾ ಇದೆ. ಭೀಕರ ಅಪಘಾತದ ಭಯಾನಕ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಭೀಕರ ಅಪಘಾತದ ಭಯಾನಕ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಕಾರ್ ರಿವರ್ಸ್ ತೆಗೆದುಕೊಳ್ಳುವ ವೇಳೆ ಫಸ್ಟ್ ಬಸ್ಸು ನಿಂತ್ಕೊಳ್ಳುತ್ತೆ. ಮೊದಲ ಬಸ್ ಡ್ರೈವರು ನಿಲ್ಲಿಸ್ತಾರೆ ಗಾಡಿಯನ್ನ. ಸೊ ಅದರ ಹಿಂದೆನೇ ಪಾಸ್ ಆಗ್ತಾ ಇದ್ದಂತಹ ಆಟೋ ಕೂಡ ಸ್ಟಾಪ್ ಆಗುತ್ತೆ ಬಸ್ ನಿಂತಿದ್ದ ಕಾರಣಕ್ಕೆ. ಬಟ್ ಆಟೋ ಹಿಂದೆ ಬಂದಂತಹ ಬಸ್ ಡ್ರೈವರ್ನ ಅಜಾಗರೂಕತೆಯಿಂದ ನಿರ್ಲಕ್ಷ್ಯತನದಿಂದ ಈಗ ಇಬ್ಬರ ಪ್ರಾಣ ಪಕ್ಷಿ ಹಾರಿ ಹೋಗಿದೆ. ವಿಜುವಲ್ಸ್ ತೋರಿಸ್ತಾ ಇದ್ದೀವಿ. ಸೊ ಅಲ್ಲೊಂದು ಕಾರು ರಿವರ್ಸ್ ತೆಗೆದುಕೊಳ್ಳೋದಕ್ಕೆ ಚಾಲಕ ಮುಂದಾಗುವಂತಹ ದೃಶ್ಯ. ಸೊ ಇದರಿಂದ ಸ್ಲೋ ಡೌನ್ ಆಗುತ್ತೆ ಫಸ್ಟ್ ಬಸ್ಸು. ಹಿಂದೆನೇ ಅಲ್ಲೊಂದು ಆಟೋ ಇರುತ್ತೆ. ಹಿಂದೆ ಆಟೋ ಇರೋದು ಗೊತ್ತಿದ್ರೂ ಕೂಡ ಹಿಂದೆಯಿಂದ ಬಂದಂತಹ ಡ್ರೈವರ್ ಅಲ್ಲಿ ಆಕ್ಸಿಡೆಂಟನ್ನು ಮಾಡ್ತಾನೆ. ಪರಿಣಾಮ ಏನು? ಕ್ಷಣ ಮಾತ್ರದಲ್ಲಿ ಆಟೋದಲ್ಲಿ ಇದ್ದಂತಹ ಒಬ್ಬರು ಪ್ಯಾಸೆಂಜರ್ ಮತ್ತೊಬ್ಬರು ಡ್ರೈವರ್ ಇಬ್ಬರ ಸಾವು ಕೂಡ ಆಗುತ್ತೆ. ಬಿಎಂಟಿಸಿಯ ಡ್ರೈವರ್ಸ್ನ ಜಾಗರೂಕತೆ ಚಾಲನೆ ಬಗ್ಗೆ ನಾವೇನು ಇವತ್ತು ನಿನ್ನೆ ಕೇಳ್ತಾ ಇರೋದಲ್ಲ. ಪ್ರತಿ ವರ್ಷ ಕೂಡ ಪ್ರತಿ ಸಲ ಆಕ್ಸಿಡೆಂಟ್ ಆದಾಗಲೂ ಕೂಡ ನಾವು ಕೇಳಿಸ್ತಾ ಇರ್ತೀವಿ. ಸೊ ಇಲ್ಲಿ ಎರಡು ಸಾಧ್ಯತೆ ಆಗಿರುತ್ತೆ. ಒಂದು ಬ್ರೇಕ್ ಫೇಲ್ಯೂರ್ ಆಗಿರಬಹುದು, ಅಥವಾ ಬ್ರೇಕ್ ಸರಿಯಾದ ಟೈಮ್ನಲ್ಲಿ ಅಪ್ಲೈ ಆಗದೇ ಇರ್ಬೋದು, ಅಥವಾ ಡ್ರೈವರ್ ಪ್ಯಾನಿಕ್ ಆಗಿ ಏನು ಮಾಡಬೇಕು ಅಂತ ಗೊತ್ತಾಗದೇ ಇರ್ಬೋದು. ಎರಡು ಚಾನ್ಸಸ್ ಇದೆ. ಇನ್ನೊಂದು ಕಡೆಗೆ ನೀವು ನೋಡ್ತಾ ಇದ್ದೀರಲ್ಲ, ಇವರು ಪಾಪ ಈ ಅಪಘಾತದಲ್ಲಿ ತಮ್ಮದಲ್ಲದ ತಪ್ಪಿಗೆ ಬಹುದೊಡ್ಡ ಶಿಕ್ಷೆಯನ್ನು ಅನುಭವಿಸಿದ್ರು. ಇವ್ರ ಹೆಸರು ವಿಷ್ಣು ಬಾಟಿ ಅಂತ. 70 ವರ್ಷ ವಯಸ್ಸಾಗಿತ್ತು. ಪಾಪ ಅದೆಲ್ಲಿಗೆ ಹೋಗ್ತಾ ಇದ್ರು ಏನೋ, ಅವರು ಹೋಗಬೇಕಾದಂತಹ ಡೆಸ್ಟಿನೇಷನ್ನ ಅವ್ರು ತಲುಪೋದಕ್ಕೆ ಆಗಲಿಲ್ಲ. ಇನ್ನೊಂದು ಕಡೆಗೆ ನೀವು ಫೋಟೋಸನ್ನು ಗಮನಿಸ್ತಾ ಇದ್ದೀರಾ. ಅಪಘಾತಕ್ಕೆ ತುತ್ತಾದಂತಹ ಆಟೋ ಅಂತ ಹೇಳೋದಕ್ಕೆ ಕೇವಲ ಅವಶೇಷಗಳು ಮಾತ್ರ ಇದೆ ಅಲ್ಲಿ. ಅಷ್ಟರ ಮಟ್ಟಿಗೆ ಅಪ್ಪಚ್ಚಿ ಆಗಿಬಿಟ್ಟಿದೆ. ಎರಡೂ ಬಸ್ಗಳ ಮಧ್ಯೆ ಸಿಲುಕಿದಂತಹ ಆಟೋದ ಸ್ಥಿತಿ ಅದು. ರೈಟ್, ಡೀಟೇಲ್ಸ್ ಕೊಡ್ತಾರೆ ರಾಘು, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ರಾಘು, ಈಗ ಇಂಟರ್ನಲ್ ಎನ್ಕ್ವೈರಿ ಬಿಎಂಟಿಸಿ ಡಿಪಾರ್ಟ್ಮೆಂಟಲ್ಲಿ ಆಗ್ತಾ ಇದೆಯಾ? ಅವ್ರದ್ದು ವರ್ಷನ್ ಏನು? ಹೆಂಗಾಗಿರೋದಂತ ಇದು ಆಕ್ಸಿಡೆಂಟ್ ಅವ್ರ ಪ್ರಕಾರ ಪ್ರಾಥಮಿಕ ತನಿಖೆಯಲ್ಲಿ? ಮತ್ತೆ ಮೃತಪಟ್ಟವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ರು, ಏನೇನು ಮಾಹಿತಿ ಅದಕ್ಕೆ ಸಂಬಂಧಪಟ್ಟಂತೆ ಸಿಗ್ತಾ ಇದೆ? ಹಾಗೆ ಸರ್ಕಾರ ಇಂಥ ಪ್ರಕರಣಗಳನ್ನು ಎಷ್ಟು ಗಂಭೀರವಾಗಿ ತೆಗೆದುಕೊಳ್ತಾ ಇದೆ ಅನ್ನೋದು ಪ್ರಶ್ನೆ. ಬಿಕಾಸ್ ಪ್ರತಿ ಬಾರಿ ಬಿಎಂಟಿಸಿ ಆಕ್ಸಿಡೆಂಟ್ಗಳಾದಾಗಲೂ ಕೂಡ ಒಂದು ಬಸ್ಗಳ ಕಂಡೀಷನ್ ಬಗ್ಗೆ ನಾವು ಮಾತಾಡ್ತೀವಿ, ಇನ್ನೊಂದು ಚಾಲಕರಿಗೆ ಕಣ್ಣಿನ ಸಮಸ್ಯೆ ಬಗ್ಗೆ ಕೂಡ ನಾವು ಮಾತಾಡ್ತೀವಿ. ಇಲ್ಲಿ ಯಾವುದ್ರ ಸಾಧ್ಯತೆ ಜಾಸ್ತಿ ಇದೆ? ಏನು ಹೇಳ್ತಾ ಇದ್ದಾರೆ ಬಿಎಂಟಿಸಿ ಅವರು? ಮಮತಾ, ಘಟನೆಗೆ ಸಂಬಂಧಪಟ್ಟಂತೆ ಬಿಎಂಟಿಸಿಯಿಂದ ಇನ್ನೂ ಯಾವುದೇ ರೀತಿಯಾದಂತಹ ಸ್ಪಷ್ಟೀಕರಣವನ್ನ ನೀಡುವಂಥ ಕೆಲಸಗಳು ಜೊತೆಗೆ ಪ್ರಯತ್ನಗಳು ಕೂಡ ಆಗಿಲ್ಲ. ಬಟ್ ಆದರೆ ಘಟನೆಗೆ ಸಂಬಂಧಪಟ್ಟಂತೆ ಏನಾಗಿದೆ ಅನ್ನುವಂಥದ್ದನ್ನ ಪ್ರಾಥಮಿಕವಾಗಿ ತನಿಖೆ ಮಾಡ್ತಾ ಇದ್ದೇವೆ ಎನ್ನುವಂತಹ ವಿಚಾರವನ್ನು ಹೇಳೋದನ್ನ ಹೊರತುಪಡಿಸಿದ್ರೆ ಬೇರೆ ಯಾವ ವಿಚಾರವನ್ನು ಕೂಡ ಇನ್ನು ಬಿಎಂಟಿಸಿ ಅವರು ಹೇಳುವಂಥ ಕೆಲಸವನ್ನು ಮಾಡ್ತಾ ಇಲ್ಲ. ಸಾಮಾನ್ಯವಾಗಿ ಈ ಹಿಂದಿನ ಘಟನೆಗಳಲ್ಲಿ ಯಾವುದಾದ್ರೂ ಬಿಎಂಟಿಸಿ ಆಕ್ಸಿಡೆಂಟ್ಗಳಾದರೆ ಅಥವಾ ಬಿಎಂಟಿಸಿಗೆ ಯಾರಾದರೂ ಆಕ್ಸಿಡೆಂಟನ್ನು ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಡಿಯೋಗಳನ್ನು ರಿಲೀಸ್ ಮಾಡುವಂಥ ಕೆಲಸವನ್ನಾಗಲಿ, ಅದಕ್ಕೆ ಸಂಬಂಧಪಟ್ಟಂಥ ಡಾಕ್ಯುಮೆಂಟ್ಗಳನ್ನು ಅಥವಾ ಸ್ಪಷ್ಟೀಕರಣವನ್ನು ಕೊಡುವಂಥ ಕೆಲಸವನ್ನು ಬಿಎಂಟಿಸಿ ಮಾಡ್ತಾ ಇತ್ತು. ಬಟ್ ಆದರೆ ಫೆಬ್ರವರಿ 28ನೇ ತಾರೀಕು ಹನುಮಂತ ನಗರದ ಸೀತಾ ಸರ್ಕಲ್ನಲ್ಲಿ ನಡೆದಿರುವಂಥ ಈ ಭೀಕರ ಅಪಘಾತಕ್ಕೆ ಸಂಬಂಧಪಟ್ಟಂತೆ ಬಿಎಂಟಿಸಿ ಇಲ್ಲಿ ತನಕ ಯಾವುದೇ ರೀತಿಯಾದಂತಹ ಕ್ಲಾರಿಫಿಕೇಶನ್ ಅನ್ನ ಕೊಡ್ತಾ ಇಲ್ಲ. ಬಿಕಾಸ್ ಘಟನೆ ಆಗಿರುವಂತಹದನ್ನ ನೋಡ್ತಾ ಇದ್ರೆ ಮುಂಬತ್ತಾಗಿ ಹೋಗ್ತಾ ಇದ್ದಂಥ ಬಸ್ ಏನಿತ್ತು ಅದು ಸಾಮಾನ್ಯವಾದಂತಹ ವೇಗದಲ್ಲಿ ಇತ್ತು. ಬಟ್ ಹಿಂಭಾಗದ ಬಸ್ ಕೂಡ ಸಾಮಾನ್ಯವಾದಂಥ ವೇಗದಲ್ಲೇ ಬರ್ತಾ ಇತ್ತು. ಬಟ್ ಆದರೆ ಮುಂಭಾಗದಲ್ಲಿ ಇದ್ದಂಥ ಆಟೋ ಕಾಣದೆ ಈ ಅಪಘಾತ ಆಗಿದೆಯಾ ಅಥವಾ ಬ್ರೇಕ್ ಫೇಲ್ಯೂರ್ ಆಗಿದೆಯಾ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಅನುಮಾನ. ಈ ಸಂಬಂಧಪಟ್ಟಂತೆ ಈಗಾಗಲೇ ತನಿಖೆಯನ್ನ ಆರಂಭ ಮಾಡಲಾಗಿದೆ. ಬಟ್ ಆದರೆ ಘಟನೆ 3-4 ದಿನ ಆಗಿದ್ರೂ ಕೂಡ ಯಾಕೆ ಆಗಿದೆ ಅನ್ನುವಂಥದ್ದನ್ನ ಇನ್ನೂ ಕೂಡ ಕಂಡುಹಿಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ಅಥವಾ ಅಧಿಕಾರಿಗಳು ಇದನ್ನ ಏನಾದರೂ ಮುಚ್ಚಿಡ್ತಾ ಇದ್ದಾರಾ ಅನ್ನುವಂಥ ಅನುಮಾನಗಳು ಕೂಡ ಈಗ ಸದ್ಯಕ್ಕೆ ವ್ಯಕ್ತ ಆಗ್ತಾ ಇರುವಂಥದ್ದು. ಯಾಕಂದ್ರೆ ಬಸ್ನ ಮುಂಭಾಗ ಜೊತೆಗೆ ಆಕ್ಸಿಡೆಂಟ್ ಆದಂತಹ ಬಸ್ ಮುಂಭಾಗದಲ್ಲಿದ್ದಂತಹ ಒಂದು ಕಾರು ರಿವರ್ಸ್ ಅನ್ನು ತೆಗೆದುಕೊಳ್ಳುವಂತ ಸಂದರ್ಭದಲ್ಲಿ ಸ್ಲೋ ಮಾಡುತ್ತೆ. ಅದಾದ ಬಳಿಕ ಹಿಂಭಾಗದಲ್ಲಿದ್ದಂತಹ ಬಸ್ಸು ಕೂಡ ಸಾಮಾನ್ಯವಾಗಿ ವೇಗದಲ್ಲಿ ಇದ್ದಂತಹ ಕಾರಣಕ್ಕಾಗಿ ಸ್ಲೋ ಆಗುತ್ತೆ. ಬಟ್ ಆದ್ರೆ ಅದ್ರ ಹಿಂದೆ ಬರ್ತಾ ಇದ್ದಂತಹ ಆಟೋ ಜೊತೆಗೆ ಬಸ್ ಏನಿತ್ತು, ಅಪಘಾತವನ್ನ ಮಾಡಿದಂತ ಬಸ್ ಏನಿತ್ತು ಅದು ಕೂಡ ವೇಗವಾಗಿ ಇರಲಿಲ್ಲ. ಹೀಗಿರುವಂತಹ ಸಂದರ್ಭದಲ್ಲಿ ಆ ಚಾಲಕನಿಗೆ ಮುಂದೆ ಇದ್ದಂತ ಆಟೋ ಕಾಣಿಸಿಲ್ವಾ ಅಥವಾ ಚಾಲಕನ ಗಮನ ಡ್ರೈವಿಂಗ್ ಸಂದರ್ಭದಲ್ಲಿ ಬೇರೆ ಕಡೆ ಇತ್ತ ಅನ್ನುವಂತ ಅನುಮಾನಗಳು ಕೂಡ ಈಗ ವ್ಯಕ್ತ ಆಗ್ತಾ ಇರುವಂತದ್ದು. ಈ ಸಂಬಂಧಪಟ್ಟಂತೆ ಬಸ್ನ ಒಳಭಾಗದ ಸಿಸಿ ಕ್ಯಾಮೆರಾದ ದೃಶ್ಯಾವಳಿಗಳನ್ನ ನೋಡಿದ್ರೆ ಅದ್ರಿಗೆ ಏನಾಗಿದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸದ್ಯ ಬಿಎಂಟಿಸಿ ಇದಕ್ಕೆ ಸಂಬಂಧಪಟ್ಟಂತೆ ಆ ಸಿಸಿಟಿವಿ ಬಸ್ನ ಒಳಭಾಗದ ಸಿಸಿಟಿವಿ ದೃಶ್ಯಾವಳಿಗಳನ್ನ ಪರಿಶೀಲನೆಯನ್ನ ಮಾಡಿ ಅದನ್ನ ತನಿಖೆಯನ್ನ ಮಾಡಿದ್ರೆ ಘಟನೆಗೆ ಕಾರಣ ಏನು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅಲ್ಲಿ ತನಕವೂ ಕೂಡ ಇದು ತನಿಖೆ ಆಗೋ ತನಕ ಇದು ಏನಾಗಿದೆ, ಒಳಭಾಗದಲ್ಲಿ ಏನಾಯ್ತು, ಆ ಚಾಲಕ ಏನ್ ಮಾಡ್ತಾ ಇದ್ದ ಅನ್ನುವಂಥದ್ದು ಇನ್ನೂ ಕೂಡ ಸ್ಪಷ್ಟವಾಗ್ತಲ್ಲ. ತನಿಖೆ ಬಳಿಕವೇ ತಿಳಿದು ಬರಬೇಕಿದೆ. ಮಮತಾ, ಧನ್ಯವಾದ ರಾಘು ತಮ್ಮೆಲ್ಲ ಮಾಹಿತಿಗಾಗಿ.